ಖನಿಜ ಮಿತ್ರ ಅನ್ನೋ ಒಂದು ಬ್ರ್ಯಾಂಡ್ ಅಲ್ಲಿ ನಾವು ಹರಳು ರೂಪದಲ್ಲಿ ಇರೋ ಡೋಲಮೈಟ್ ಮತ್ತೆ ಸುಣ್ಣನ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಯಾವುದೇ ತರ ಲ್ಯಾಬ್ರೇಟರಿ ಚೆಕ್ ಮಾಡಿಸ್ಕೊಂಡಿದ್ದಾಗ ನಮ್ಮ ಸುಣ್ಣ ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ ಬಂದು 80 to 100% ಬರುತ್ತೆ. ಕ್ಯಾಲ್ಸಿಯಂ ಪರ್ಸೆಂಟೇಜ್ ಬಂದು 50%, ಮೆಗ್ನೀಷಿಯಂ ಬಂದು 30% ಇರುತ್ತೆ. ಈಗ ನಾವು ಇದೆಲ್ಲ ಮೈನಿಂಗ್ಸ್ ಇಂದ ತಗೊಂಡ್ಬರೋ ಪ್ರಾಡಕ್ಟ್, ನ್ಯಾಚುರಲ್ ಪ್ರಾಡಕ್ಟ್ ಇದು. ಯಾವುದೇ ತರ ಇದರಲ್ಲಿ ಕೆಮಿಕಲ್ಸ್ ಇರಲ್ಲ. ನಮ್ಮ ಬೋನ್ ಸ್ಟ್ರಾಂಗ್ ಇರ್ಬೇಕಂದ್ರೆ ಕ್ಯಾಲ್ಸಿಯಂ ಬೇಕೇ ಬೇಕು. ಅದೇ ತರ ಈ ಗಿಡಕ್ಕೂ ಕ್ಯಾಲ್ಸಿಯಂ ಬೇಕೇ ಬೇಕು ಮೇಡಮ್. ನಮ್ಮ ಹತ್ರ ಸಾವಿರಾರು ಕಸ್ಟಮರ್ಸ್ ಎಕ್ಸಾಂಪಲ್ಸ್ ಇದೆ. ಅವರೆಲ್ಲ ಮುಂಚೆ ತಗೊಂಡಿದ್ದಾಗ ಫುಲ್ ಹಲ್ದಿ ಕಲರ್ ಇತ್ತು. ಇದಾದ್ಮೇಲೆ ಅದೆಲ್ಲ ಫುಲ್ ತೋಟ ಎಲ್ಲ ಗ್ರೀನ್ ಕಲರ್ ಆಗಿ ತುಂಬಾ ಹ್ಯಾಪಿಯಾಗಿ ರಿಸಲ್ಟ್ ಕೊಟ್ಟಿದ್ದಾರೆ. ವರ್ಷಕ್ಕೆ ಒಂದ್ಸತಿ ಕೊಟ್ಟರು ಸಾಕಾಗುತ್ತೆ. ಎಲ್ಲಾ ತರ ಬೆಳೆಗೂನು, ತರಕಾರಿ ಬೆಳೆಗೂನು, ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ಗೂನು ಆಯ್ತಾ, ಎಲ್ಲಾ ಕ್ರಾಪ್ಸ್ಗೂ ಆಗುತ್ತೆ ಮೇಡಮ್. ಇದನ್ನ ಯೂಸ್ ಮಾಡಿದ್ಮೇಲೆ ಮಣ್ಣು ಎಷ್ಟು ಗಟ್ಟಿ ಇದ್ರೂ ಪೂರ್ತಿ ಲೂಸ್ ಆಗುತ್ತೆ. ನಾವು ಸಜೆಷನ್ ಮಾಡೋದು ಒಂದ್ ಎಕರೆಗೆ ಅರೌಂಡ್ 100 kgs ಮೇಡಮ್. ಆಲ್ ಓವರ್ ಕರ್ನಾಟಕ ನಮ್ಗೆ ಆಲ್ಮೋಸ್ಟ್ ಎಲ್ಲಾ ಸ್ಟೇಟ್ಸ್ಗೂ ನಾವು ಕಳಿಸ್ಕೊಡ್ತೀವಿ. ಕೃಷಿ ಪರಿಚಯ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ನಮಸ್ಕಾರಗಳು. ನನ್ನ ಹೆಸರು ವಿಷ್ಣು ಅಂತ. ನಾವು ತುಮಕೂರಲ್ಲಿ ಸನ್ ನ್ಯಾಚುರಲ್ ಕಾಂಪೌಂಡ್ ಅಂತ ಒಂದು ಕಂಪ್ನಿಯಲ್ಲಿ ಖನಿಜ ಮಿತ್ರ ಅನ್ನೋ ಒಂದು ಬ್ರ್ಯಾಂಡ್ ಅಲ್ಲಿ ನಾವು ಹರಳು ರೂಪದಲ್ಲಿ ಇರೋ ಡೋಲಮೈಟ್ ಮತ್ತೆ ಸುಣ್ಣನ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮಾರ್ಕೆಟ್ ಅಲ್ಲಿ ತುಂಬಾ ಅಡಲ್ಟ್ರೇಷನ್ಸ್ ಬಂದಿದೆ ಸುಣ್ಣ ಇಂದ ಡೋಲಮೈಟ್ ಅಲ್ಲಿ. ಸೊ ಅದು ನಾವು ಸರಿಯಾಗಿರೋ ಪ್ರಾಡಕ್ಟ್ನ ನಾವು ರೈತರಿಗೆ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟೆಡ್ ಮೈನ್ಸ್ ಅಲ್ಲಿ ಚೆನ್ನಾಗಿರೋ ಪ್ರಾಡಕ್ಟ್ನ ತಗೊಂಡು ಅದನ್ನ ನಾವು ಅಲ್ಲಿಂದ 200 ಮೆಶ್ ಪಾಸ್ ಮಾಡಿಸಿ ಇಲ್ಲಿ ತಗೊಂಡ್ಬಂದು ಆ ಪೌಡರ್ನ ನಾವು ಹರಳು ರೂಪದಲ್ಲಿ ಸುಣ್ಣನ ಮಾಡ್ತಾ ಇದ್ದೀವಿ, ಡೋಲಮೈಟ್ ಮಾಡ್ತಾ ಇದ್ದೀವಿ. ಖನಿಜ ಮಿತ್ರ ಸುಣ್ಣ ಅಥವಾ ಡೋಲಮೈಟ್ ಅಲ್ಲಿ ಅಡ್ವಾಂಟೇಜಸ್ ಏನಂದ್ರೆ ಯಾವುದೇ ತರ ಅಡಲ್ಟ್ರೇಷನ್ಸ್ ಇರಲ್ಲ, ಪ್ಯೂರ್ ಆಗಿರುತ್ತೆ, ಒಳ್ಳೆ ಕ್ವಾಲಿಟಿ ಇರುತ್ತೆ. ಸೊ ಇದರಲ್ಲಿ pH ವ್ಯಾಲ್ಯೂ ಬಂದು ನಿಮಗೆ 80 to 100% ಇರುತ್ತೆ, ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ. ಸೊ ಇದು 80 to 100% ಇರಬೇಕು. ಸೊ ನೀವು ಯಾವುದೇ ತರ ಲ್ಯಾಬ್ರೇಟರಿ ಚೆಕ್ ಮಾಡಿಸ್ಕೊಂಡಿದ್ದಾಗ ನಮ್ಮ ಸುಣ್ಣ ನ್ಯೂಟ್ರಲೈಸಿಂಗ್ ವ್ಯಾಲ್ಯೂ ಬಂದು 80 to 100% ಬರುತ್ತೆ. ಅದೇ ತರ ಇದರಲ್ಲಿ ಕ್ಯಾಲ್ಸಿಯಂ ಪರ್ಸೆಂಟೇಜ್ ಬಂದು 50%, ಮೆಗ್ನೀಷಿಯಂ ಬಂದು 30% ಇರುತ್ತೆ. ಸೊ ಇದು ಈ ತರ ಇರೋದ್ರಿಂದ ನಿಮಗೆ ಒಳ್ಳೆ ಬೆಳವಣಿಗೆ ಅನ್ನೋದು ಬರುತ್ತೆ. ಇದು ಮೈನ್ ನಾವು ಯೂಸ್ ಮಾಡೋದು ಕಾರಣ ಏನಂತಂದ್ರೆ, ನಾವು ನಮ್ಮ ಸಾಯಿಲ್ ಅಲ್ಲಿ, ನಮ್ಮ ನೆಲದಲ್ಲಿ pH ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಯಾವಾಗ ಕಡಿಮೆ ಆಗುತ್ತೆ ಅಂತಂದ್ರೆ, ನಾವು ಕಂಟಿನ್ಯೂಸ್ ಆಗಿ ನಾವು ಜಾಸ್ತಿ ಗೊಬ್ಬರಗಳು ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಸಾಯಿಲ್ ಅಲ್ಲಿ ಅಸಿಡಿಕ್ ನೇಚರ್ಗೆ ಹೋಗ್ಬಿಡುತ್ತೆ. ಹೋಗಿರೋ ಅಸಿಡಿಕ್ ನೇಚರ್ನ ಮತ್ತೆ ಬ್ಯಾಲೆನ್ಸ್ ಮಾಡಬೇಕು ಅಂತಂದ್ರೆ ಈ ಖನಿಜ ಮಿತ್ರ ಅನ್ನೋ ಪ್ರಾಡಕ್ಟ್ ತುಂಬಾ ನಿಮ್ಗೆ ಸೂಟಬಲ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ pH ಲೆವೆಲ್ 7 ಮಾಡ್ಕೊಂಡಿದ್ದಾಗ, ಯಾವಾಗ ನೀವು pH ಲೆವೆಲ್ ಸ್ಟೇಬಲ್ ಆಗುತ್ತೋ ನಿಮ್ಮ ಸಾಯಿಲ್ ಅಲ್ಲಿ, ಆವಾಗ ನೀವು ಏನೇ ತರ ಗೊಬ್ಬರ ಕೊಟ್ರು ಅದು ಗಿಡಗಳು ತಗೊಳಕ್ಕೆ ಉಪಯೋಗವಾಗಿ ಇರುತ್ತೆ ಈ ಪ್ರಾಡಕ್ಟ್. ಸೊ ಜನರಲ್ ಏನ್ ಮಾಡ್ತಾರೆ ಅಂತಂದ್ರೆ, ಬರೀ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ ಅಂದ್ರೆ ಬರೀ NPK ಮೇಲೆ ಫೋಕಸ್ ಮಾಡ್ತಾರೆ. NPK ಅಂದ್ರೆ ಯೂರಿಯಾ 90-90-50-50 ಈ ತರ ಇದ್ರ ಮೇಲೆ ಫೋಕಸ್ ಜಾಸ್ತಿ ಮಾಡ್ತಾರೆ. ಅದ್ರ ಜೊತೆಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಈ ನಮ್ಮ ಪ್ರಾಡಕ್ಟ್ ಬರುತ್ತೆ. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ನೀವು ಯಾವುದೇ ತರ ಗೊಬ್ಬರ ಕೊಟ್ರು ಆ ಗೊಬ್ಬರ ಡೈಜೆಸ್ಟ್ ಆಗಿ ಗಿಡ ಅಪ್ಟೇಕ್ ತಗೋಬೇಕು ಅಂತಂದ್ರೆ ಈಗ ನಮ್ಮ ಪ್ರಾಡಕ್ಟ್ ಅನ್ನೋದು ತುಂಬಾ ಉಪಯೋಗಕಾರಿ ಆಗಿ ಇರುತ್ತೆ. ಇದರಲ್ಲಿ ಮೈನ್ ಇನ್ನೊಂದು ಏನಂದ್ರೆ, ಕ್ಯಾಲ್ಸಿಯಂ ಇರೋದ್ರಿಂದ ಏನ್ ಮಾಡುತ್ತೆ ಅಂತಂದ್ರೆ, ಈ ಕ್ಯಾಲ್ಸಿಯಂ ಎಲ್ಲ ಸೆಲ್ ವಾಲ್ ನ ಸ್ಟ್ರಾಂಗ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಈಗ ಅಡಿಕೆ ತಗೊಂಡಿದೀವಿ ಅನ್ಕೊಳ್ಳಿ, ಅಡಿಕೆದ್ರಲ್ಲಿ ಏನ್ ಮೇನ್ ಪ್ರಾಬ್ಲಮ್ಸ್ ಗಳು ಏನಿದಾವ ಅಂತಂದ್ರೆ, ಹಲ್ದಿ ರೋಗ ಒಂದಿದೆ, ಆಮೇಲೆ ಕಾಯಿ ಉದುರೋದು ಇದೆ, ಮತ್ತೆ ಕಾಯಿ ಒಡೆಯೋದು. ಸೊ ಈಗ ಈ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಇದಾವೆ. ಈ ಪ್ರಾಬ್ಲಮ್ಸ್ ನ ನಮ್ಮ ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಧಾನಕ್ಕೆ ಅದು ಎಲ್ಲ ಕಂಟ್ರೋಲ್ಗೆ ಬರುತ್ತೆ. ಸೊ ಏನಾಗುತ್ತೆ ಅಂತಂದ್ರೆ, ಈ ಕ್ಯಾಲ್ಸಿಯಂ ಅನ್ನೋದು ಸೆಲ್ ವಾಲ್ ನ ಯಾವಾಗ ಸ್ಟ್ರಾಂಗ್ ಆಗುತ್ತೋ ಆವಾಗ ಮರದಿಂದ ಕಾಯಿ ಉದುರೋದು ಕಮ್ಮಿ ಆಗುತ್ತೆ. ಸೆಲ್ ವಾಲ್ ಸ್ಟ್ರಾಂಗ್ ಆದಾಗ ಕಾಯಿನ ಗಟ್ಟಿಯಾಗಿ ಇಟ್ಕೊಳ್ಳುತ್ತೆ. ಸೊ ಹಾಗಿಂದ ಏನಾಗುತ್ತೆ ಅಂದ್ರೆ ನಿಮ್ಗೆ ಡ್ರಾಪಿಂಗ್ಸ್ ಕಡಿಮೆ ಆಗುತ್ತೆ. ಯಾವಾಗ ನಿಮ್ಗೆ ಡ್ರಾಪಿಂಗ್ಸ್ ಕಡಿಮೆ ಆಗುತ್ತೋ, ಉದುರೋದು ಕಡಿಮೆ ಆಗುತ್ತೋ, ಅವಾಗ ನಿಮ್ಗೆ ಈಲ್ಡ್ ಅನ್ನೋದು ಜಾಸ್ತಿ ಆಗುತ್ತೆ. ಈ ಕಾಫಿಯಲ್ಲಿ ಆಬ್ವಿಯಸ್ಲಿ ನಿಮ್ಗೆ ಜಾಸ್ತಿ ಮಳೆ ಆಗ್ತಾ ಇರುತ್ತೆ. ಆ ಭಾಗದಲ್ಲಿ ಜಾಸ್ತಿ ಮಳೆ ಆಗೋದ್ರಲ್ಲಿ ಏನಾಗುತ್ತೆ ಅಂದ್ರೆ ಸಾಯಿಲ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಲೀಚ್ ಔಟ್ ಆಗುತ್ತೆ. ಲೀಚ್ ಔಟ್ ಆಗೋದಾಗ ಏನಾಗುತ್ತೆ ಅಂದ್ರೆ, ನೀವು ಯಾವುದೇ ತರ ಗೊಬ್ಬರ ಇವಾಗ ಕೊಟ್ರು ನೆಕ್ಸ್ಟ್ ಸೀಸನ್ಗೆ ಇರಲ್ಲ. ಯಾಕಂದ್ರೆ ಮಳೆಗಾಲ ಬಂದಾಗ ಆ ನ್ಯೂಟ್ರಿಯೆಂಟ್ಸ್ ಎಲ್ಲ ಲೀಚ್ ಔಟ್ ಆಗುತ್ತೆ. ಸೊ ಆ ಕಾರಣದಿಂದ ಈ ಪ್ರಾಡಕ್ಟ್ ನ ಯೂಸ್ ಮಾಡೋದ್ರಲ್ಲಿ ನಿಮ್ಗೆ ಒಳ್ಳೆ ಉಪಯೋಗಕಾರಿ ಆಗಿರುತ್ತೆ. ಇದರಲ್ಲಿ ಏನಂದ್ರೆ, ತುಂಬಾ ಜನ ಪೌಡರ್ ಅಲ್ಲಿ ಕೊಡ್ತಿರ್ತಾರೆ ಸುಣ್ಣ ಅನ್ನೋದು. ಆ ಪೌಡರ್ ಅಲ್ಲಿ ಕೊಟ್ಟಿರೋ ಸುಣ್ಣ ಏನಾಗುತ್ತೆ ಅಂತಂದ್ರೆ, ಮಳೆ ಬಂದ್ರೆ ಆ ಜಾಗದಲ್ಲಿ ಇರಲ್ಲ, ಅದು ಲೀಚ್ ಔಟ್ ಆಗುತ್ತೆ. ಸೊ ಇದಕ್ಕೆ ಗ್ರಾನ್ಯೂಲ್ಸ್ ಅಲ್ಲಿ ನೀವು ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಗ್ರಾನ್ಯೂಲ್ಸ್ ನೆಲದಲ್ಲಿ ಸ್ಟಿಕ್ಕನ್ ಆಗಿರುತ್ತೆ. ಸೊ ಲಾಂಗ್ ಲಾಸ್ಟಿಂಗ್ ನಿಮ್ಗಿರುತ್ತೆ, ದಿನ ಕರಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದ್ರೆ, ನಿಮ್ಗೆ ಕಂಪ್ಲೀಟ್ 6 months ನಿಮ್ ಸಾಯಿಲ್ pH ಬ್ಯಾಲೆನ್ಸ್ ಮಾಡಕ್ಕೆ ಈ ಪ್ರಾಡಕ್ಟ್ ತುಂಬಾ ಯೂಸ್ಫುಲ್ ಆಗಿರುತ್ತೆ.
ಬಹಳ ಸುದೀರ್ಘವಾಗಿ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ರಿ. ಹೌದು ನಂದೊಂದಷ್ಟು ಡೌಟ್ಸ್ ಇದೆ ಸರ್. ಎಸ್ ಮೇಡಮ್. ಏನದು ಅಂತಂದ್ರೆ ಇವಾಗ ನಿಮ್ದು ಹರಳು ಸುಣ್ಣ ಇದೆ ಅಲ್ವಾ? ಹೌದು ಮೇಡಮ್. ಈಗ ಸಾಮಾನ್ಯವಾಗಿ ನಾವೇನ್ ಬಳಸುವಂತ ಸಾಂಪ್ರದಾಯಿಕ ಸುಣ್ಣಕ್ಕೂ ನಿಮ್ಮ ಹರಳು ಸುಣ್ಣಕ್ಕೂ ಇರುವಂತ ವ್ಯತ್ಯಾಸ ಏನು? ಸೊ ಮೇಡಮ್, ವ್ಯತ್ಯಾಸ ಹೇಳ್ಬೇಕಂದ್ರೆ ತುಂಬಾ ವ್ಯತ್ಯಾಸ ಇದೆ. ಹಾ. ಸೊ ಮೈನ್ ಫಸ್ಟ್ ಬಂದು ನಾವು ಹೇಳ್ದಂಗೆನೆ ಇದರಲ್ಲಿ ಹಾ. ಪ್ಯೂರಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್, ಕ್ವಾಲಿಟಿ ಅನ್ನೋದು ಇಂಪಾರ್ಟೆಂಟ್. ಓಕೆ. ಈಗ ನಮಗೆ ಪ್ರಾಡಕ್ಟ್ ಅಲ್ಲಿ ಏನು ಮಾರ್ಕೆಟ್ ಅಲ್ಲಿ ಸುಮಾರು ಪ್ರಾಡಕ್ಟ್ಸ್ ಇದೆ. ಫಾರ್ ಎಕ್ಸಾಂಪಲ್ ನಾವು ಏನೇ ತಗೊಂಡ್ರು ಒಂದು ಪ್ರಾಡಕ್ಟ್ ಅಲ್ಲಿ ತುಂಬಾ ಪ್ರಾಡಕ್ಟ್ಸ್ ಇದಾವೆ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಒಂದೊಂದು ಕ್ವಾಲಿಟಿ ಒಂದೊಂದ್ ತರ ಇರುತ್ತೆ. ಓಕೆ. ಸೊ ಏನಾಗುತ್ತೆ ಅಂದ್ರೆ ನಮ್ಮ ಪ್ರಾಡಕ್ಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಾವು ಸೆಲೆಕ್ಟೆಡ್ ಮೈನ್ಸ್ ಅಲ್ಲಿ ನಾವು ಕಾರ್ಬನ್ ಡೇಟಿಂಗ್ ಟೆಸ್ಟ್ ಅಂತ ಮಾಡಿಸ್ತೀವಿ. ಈಗ ನಾವು ಇದೆಲ್ಲ ಮೈನಿಂಗ್ಸ್ ಇಂದ ತಗೊಂಡ್ಬರೋ ಪ್ರಾಡಕ್ಟ್, ನ್ಯಾಚುರಲ್ ಪ್ರಾಡಕ್ಟ್ ಇದು. ಯಾವುದೇ ತರ ಇದರಲ್ಲಿ ಕೆಮಿಕಲ್ಸ್ ಇರಲ್ಲ. ಮೈನ್ಸ್ ಅಲ್ಲಿ ಏನಂದ್ರೆ ನಾವು ಸೆಲೆಕ್ಟೆಡ್ ಮೈನ್ಸ್ ಅದರಲ್ಲಿ ನಾವು ಕಾರ್ಬನ್ ಡೇಟಿಂಗ್ ಟೆಸ್ಟ್ ಮಾಡಿಸ್ತೀವಿ. ಆ ಟೆಸ್ಟ್ ಅಲ್ಲಿ ಏನ್ ಗೊತ್ತಿರುತ್ತೆ ಅಂತಂದ್ರೆ ತುಂಬಾ ಓಲ್ಡ್ ಮೈನ್ ಅಲ್ಲಿ ತುಂಬಾ ಹಳೇದಂದ್ರೆ ಅರೌಂಡ್ ಒಂದು 50,000 ಇಯರ್ಸ್ ಎಗೋ ಇರೋ ಮೈನ್ ಅಲ್ಲಿ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಸಿಗುತ್ತೆ. ಟ್ರಸ್ಟೆಡ್ ವೆಂಡರ್ ಅಲ್ಲಿ ಯಾರು ಸಪ್ಲೈ ಮಾಡ್ತಾರೋ ನಮಗೆ ಕರೆಕ್ಟ್ ಆಗಿರೋ ಪ್ಯಾರಾಮೀಟರ್ಸ್, ಕೆಮಿಕಲ್ ಕಂಪೋಸಿಷನ್ಸ್ ಎಲ್ಲ ಬರೋ ಪ್ಯಾರಾಮೀಟರ್ಸ್ ಅವ್ರ ಹತ್ರ ನಾವು ಇದನ್ನ ತಗೊಂತೀವಿ. ಸೊ ಏನಂದ್ರೆ ಪ್ಯೂರಿಟಿ ಇರುತ್ತೆ. ಇದರಲ್ಲಿ ಕ್ಯಾಲ್ಸಿಯಂ ಒಂದು 50% ಇರುತ್ತೆ, ಮೆಗ್ನೀಷಿಯಂ 30% ಇರುತ್ತೆ. ಸೊ ಯಾವುದೇ ತರ ಅಡಲ್ಟ್ರೇಷನ್ ಆಗಲ್ಲ. ಸೊ ನಾವು ಕಂಪ್ಲೀಟ್ ಡೋಲಮೈಟ್ ಅಥವಾ ಸುಣ್ಣಾನೇ ಕೊಡ್ತೀವಿ ಮೇಡಮ್. ಇದರಲ್ಲಿ ಬೇರೆ ಮಾರ್ಕೆಟ್ ಅಲ್ಲಿ ಅನ್ಬ್ರ್ಯಾಂಡ್ ಅಲ್ಲಿ ಬರುತ್ತೆ. ಸೊ ಅದ್ರಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು ಯಾವ್ದು ಪುಡಿ ಮಿಕ್ಸ್ ಮಾಡ್ಕೊಂಡ್ ಬಂದಿರ್ತಾರೋ ಗೊತ್ತಿಲ್ಲ. ನಾರ್ಮಲ್ ಕಲ್ಲುನು ನೀವು ಏನು ಮಿಷಿನ್ಗೆ ಹಾಕಿ ಪೌಡರ್ ಮಾಡಿದ್ರೆ ಇದರಲ್ಲಿ ಮಿಕ್ಸ್ ಮಾಡಿದ್ರೆ ಸುಣ್ಣ ತರನೇ ಬರುತ್ತೆ. ಆ ಡಿಫ್ರೆನ್ಸಿಯೇಷನ್ ಗೊತ್ತಿರಲ್ಲ. ಸೊ ಏನಂದ್ರೆ ನಮ್ಮ ಬ್ರ್ಯಾಂಡ್ ಅಲ್ಲಿ ಮಾರೋದ್ರಿಂದ ನಾವು ಕ್ವಾಲಿಟಿ ಪ್ರಾಡಕ್ಟ್ ನ ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ ನ ರೀಚ್ ಆಗ್ಬೇಕು ರೈತರಿಗೆ ಅನ್ನೋ ಇಂಟೆನ್ಷನ್ ಅಲ್ಲಿ ಮಾಡ್ತಿರೋದು. ಅದಕ್ಕೋಸ್ಕರ ನಾವು ಒಳ್ಳೆ ಪ್ರಾಡಕ್ಟ್ ನ ಕೊಡ್ತೀವಿ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಇದನ್ನ ನಾವು 200 ಮೆಶ್ ನ ಪಾಸ್ ಮಾಡಿಸ್ತೀವಿ. 200 ಮೆಶ್ ಪಾಸ್ ಅದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಪಾರ್ಟಿಕಲ್ ಸೈಜ್ ಅನ್ನೋದು ತುಂಬಾ ಮೈನ್ಯೂಟ್ ಆಗಿರುತ್ತೆ. ನಾವು ತಗೊಂಡ್ಬಂದಿರೋ ಪೌಡರ್ ರಾ ಮೆಟೀರಿಯಲ್ ತುಂಬಾ ನೈಸ್ ಇರುತ್ತೆ. ಸೊ ಆ ತರ ನೈಸ್ ಇರೋ ಪ್ರಾಡಕ್ಟ್ ನ ತಗೊಂಡ್ಬಂದು ನಾವಿಲ್ಲಿ ಗ್ರಾನ್ಯೂಲ್ಸ್ ಮಾಡೋದು ಮೇಡಮ್. ಸೊ ಇದು ಎಲ್ಲಿ ನಿಮ್ಗೆ ಯೂಸ್ ಆಗುತ್ತೆ ಅಂದ್ರೆ ಈ ಪಾರ್ಟಿಕಲ್ ಸೈಜ್ ಅನ್ನೋದು, ಫಾರ್ ಎಕ್ಸಾಂಪಲ್ ನೀವು ನ್ಯಾನೋ ಯೂರಿಯಾಸ್ ನ್ಯಾನೋಸ್ ಎಲ್ಲ ನೋಡಿದ್ರಲ್ಲ, ಎಷ್ಟು ನ್ಯಾನೋ ಇದ್ರೆ ಅಷ್ಟು ಗಿಡ ರೂಟ್ ಝೋನ್ ಇಂದ ತಗೊಳಕ್ಕೆ ಇದು ತುಂಬಾ ಉಪಯೋಗಕಾರಿ ಇರುತ್ತೆ ಮೇಡಮ್. ಸರ್, ಮತ್ತೆ ಈ ಒಂದು ಅರಳಿನಲ್ಲಿ ನಮ್ಮ ಗಿಡಗಳಿಗೆ ಬೇಕಾದಂತ ಯಾವ್ದೆಲ್ಲ ಪೋಷಕಾಂಶಗಳು ಸಿಗುತ್ತೆ? ಮೇಡಮ್ ಮೈನ್ ಇದರಲ್ಲಿ ಏನ್ ಗೊತ್ತಾ, ಕ್ಯಾಲ್ಸಿಯಂ ಮೆಗ್ನೀಷಿಯಂ ಇರುತ್ತೆ. ಕ್ಯಾಲ್ಸಿಯಂ 50%, ಮೆಗ್ನೀಷಿಯಂ 30% ಇರುತ್ತೆ. ಸೊ ಆಕ್ಚುಲಿ ನಾವು ಹೇಳ್ಬೇಕಂದ್ರೆ ನಮ್ಮ ರೈತರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬರೀ NPK ಮೇಲೆನೆ ಫೋಕಸ್ ಮಾಡ್ತಾರೆ. ಇದು ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಬರುತ್ತೆ. ಸೆಕೆಂಡರಿ ನ್ಯೂಟ್ರಿಯೆಂಟ್ಸ್ ಅಲ್ಲಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಅನ್ನೋದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ನೀವು ಯಾವುದೇ ತರ ಗೊಬ್ಬರ ಕೊಟ್ರು ಅದು ಡೈಜೆಷನ್ ಆಗಿ ಎಲ್ಲಾ ಪ್ಲಾಂಟ್ಸ್ಗೆಲ್ಲ ಸರ್ಕ್ಯುಲೇಷನ್ ಆಗ್ಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಅನ್ನೋದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಇದು ಅದೊಂದೇ ಅಲ್ಲ ಮೇಡಮ್, ಕ್ಯಾಲ್ಸಿಯಂ ಪ್ಲೇ ಮಾಡೋದು. ಕ್ಯಾಲ್ಸಿಯಂ ಬೇರೆ ಯಾವುದಕ್ಕೂ ತುಂಬಾನೇ ಇಂಪಾರ್ಟೆಂಟ್. ಫಾರ್ ಎಕ್ಸಾಂಪಲ್ ಕಾಯಿ ಉದುರುತ್ತೆ, ಹಣ್ಣು ಹೊಡಿಯೋದು, ಹಣ್ಣು ಹೊಡ್ಕ ಇದೆಲ್ಲ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಸೆಲ್ ವಾಲ್ ಅನ್ನೋದು ಸ್ಟ್ರಾಂಗ್ ಇಲ್ಲ ಅಂದ್ರೆ ಓಪನ್ ಆಗ್ತದೆ. ಸೊ ಇದು ಕ್ಯಾಲ್ಸಿಯಂ ತಗೊಳ್ಳೋದ್ರಿಂದ ಸ್ಟ್ರಾಂಗ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಮ್ಮ ಹ್ಯೂಮನ್ ಬಾಡಿಗೂ ಕ್ಯಾಲ್ಸಿಯಂ ಬೇಕು. ನಮ್ಮ ಬೋನ್ ಸ್ಟ್ರಾಂಗ್ ಇರ್ಬೇಕಂದ್ರೆ ಕ್ಯಾಲ್ಸಿಯಂ ಬೇಕೇ ಬೇಕು. ಅದೇ ತರ ಈ ಗಿಡಕ್ಕೂ ಕ್ಯಾಲ್ಸಿಯಂ ಬೇಕೇ ಬೇಕು ಮೇಡಮ್. ಆಮೇಲೆ ಮೆಗ್ನೀಷಿಯಂ ಇದೆ. ಇದರಲ್ಲಿ ಮೆಗ್ನೀಷಿಯಂ ತುಂಬಾ ಕ್ರೂಷಿಯಲ್ ರೋಲ್ ಪ್ಲೇ ಮಾಡುತ್ತೆ. ಮೆಗ್ನೀಷಿಯಂ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಫೋಟೋಸಿಂಥಸಿಸ್ ನಡೆಯುತ್ತಲ್ಲ, ಆ ಫೋಟೋಸಿಂಥಸಿಸ್ ಅಲ್ಲಿ ಕ್ಲೋರೋಫಿಲ್ ಅನ್ನೋ ಎಂಜೈಮ್ ನ ಇದು ಎನ್ಹಾನ್ಸ್ ಮಾಡುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ತೋಟ ಎಲ್ಲ ಫುಲ್ ಹಸಿರು ಕಲರ್ ಬರುತ್ತೆ ಮೇಡಮ್. ಹಳದಿ ರೋಗ ಅಂತೆಲ್ಲ ಎಸ್ ಮೇಡಮ್, ಅದರಲ್ಲಿ ಬಹಳ ಉಪಯೋಗಕಾರಿ ಆಗುತ್ತೆ ಮೇಡಮ್. ಯಾಕಂದ್ರೆ ಇದರಲ್ಲಿ ಮೆಗ್ನೀಷಿಯಂ ಇರೋದ್ರಿಂದ ಫುಲ್ ತೋಟ ಎಲ್ಲ ಗ್ರೀನ್ ಕಲರ್ ಚೇಂಜ್ ಆಗುತ್ತೆ ಮೇಡಮ್. ನಮ್ಮ ಹತ್ರ ಸಾವಿರಾರು ಕಸ್ಟಮರ್ಸ್ ಎಕ್ಸಾಂಪಲ್ಸ್ ಇದೆ. ಅವರೆಲ್ಲ ಮುಂಚೆ ತಗೊಂಡಿದ್ದಾಗ ಫುಲ್ ಹಲ್ದಿ ಕಲರ್ ಇತ್ತು. ಇದಾದ್ಮೇಲೆ ಅದೆಲ್ಲ ಫುಲ್ ತೋಟ ಎಲ್ಲ ಗ್ರೀನ್ ಕಲರ್ ಆಗಿ ತುಂಬಾ ಹ್ಯಾಪಿಯಾಗಿ ರಿಸಲ್ಟ್ ಕೊಟ್ಟಿದ್ದಾರೆ ಮೇಡಮ್. ಬೆಳೆಗಳಿಗೆ ವರ್ಷದಲ್ಲಿ ಎಷ್ಟು ಸರಿ ಬಳಸಬಹುದು ಮೇಡಮ್? ಆಕ್ಚುಲಿ ಅದನ್ನ ಹೇಳ್ಬೇಕಂದ್ರೆ ನಾವು ಬಿಸಿನೆಸ್ ಓರಿಯೆಂಟೆಡ್ ಯಾವತ್ತು ಹೇಳಲ್ಲ. ಡಿಪೆಂಡ್ಸ್ ಅಪಾನ್ ದ ರೈನ್ಫಾಲ್. ಮಳೆ ಈಗ ಫಾರ್ ಎಕ್ಸಾಂಪಲ್ 200 ಸೆನ್ಸ್ ಆಗಿದೆ ಅನ್ಕೋ ಒಂದ್ ಕಡೆ, ಅಲ್ಲಿ ನೀವು ವರ್ಷಕ್ಕೆ 2 ಟೈಮ್ಸ್ ಕೊಡಬೇಕು. 100 ಕಡಿಮೆ ಇದೆ ಅಂದ್ರೆ ವರ್ಷಕ್ಕೆ ಒಂದ್ಸತಿ ಕೊಟ್ಟರು ಸಾಕಾಗುತ್ತೆ ಮೇಡಮ್. ಎಲ್ಲಾ ತರ ಬೆಳೆಗೂನು, ತರಕಾರಿ ಬೆಳೆಗೂನು, ಫ್ರೂಟ್ಸ್ ಅಂಡ್ ವೆಜಿಟಬಲ್ಸ್ಗೂನು ಆಯ್ತಾ, ಎಲ್ಲ ಪ್ಲಾಂಟೇಶನ್ ಓರಿಯೆಂಟೆಡ್ ಕ್ರಾಫ್ಟ್ಸ್ಗೂನು, ಎಲ್ಲಾ ಕ್ರಾಪ್ಸ್ಗೂನು ಆಗುತ್ತೆ ಮೇಡಮ್. ಇದು ಎಲ್ಲಾ ಬೆಳೆಗೂ ಬಳಸಬಹುದು. ನಮ್ಮ ಪ್ರಾಡಕ್ಟ್ 3 ತರ ಇದೆ. ಒಂದ್ ಪ್ರಾಡಕ್ಟ್ ಬಂದು ಡೋಲಮೈಟ್ ಗ್ರಾನ್ಯೂಲ್ ಸಿಗುತ್ತೆ ನಮ್ಮ ಹತ್ರ. ಇನ್ನೊಂದು ಬಂದು ಲೈಮ್ ಗ್ರಾನ್ಯೂಲ್ ಸಿಗುತ್ತೆ. ಇನ್ನೊಂದು ಬೇಕು ಅಂದ್ರೆ ನಾವು ಕೆಲವೊಂದು ನಮ್ಮ ರೈತರು ಕೇಳ್ತಾರೆ ನಮ್ಗೆ, ಸರ್ ನಿಮ್ಗೆ ಬೋರಾನ್ ಮತ್ತೆ ಜಿಂಕ್ ಆಡ್ ಮಾಡ್ಕೊಡಿ ಅಂತ. ಸೊ ಅದು ಕೇಳಿದಾಗ ಅವ್ರಿಗೆ ಟ್ರಯಲ್ ಬೇಸರ್ಗೆ ರಿಕ್ವೈರ್ಮೆಂಟ್ಗೆ ಬೋರಾನ್ ಜಿಂಕ್ ನಾವು ಆಡ್ ಮಾಡ್ಕೊಡ್ತೀವಿ ಮೇಡಮ್. ಇದೇನಂದ್ರೆ ಇದನ್ನ ಯೂಸ್ ಮಾಡದ್ಮೇಲೆ ಮಣ್ಣು ಎಷ್ಟು ಗಟ್ಟಿ ಇದ್ರೂನು
ಪೂರ್ತಿ ಲೂಸ್ ಆಗುತ್ತೆ. ಲೂಸ್ ಆದಾಗ ಏನಾಗುತ್ತೆ ಅಂದ್ರೆ ಏರ್ ಪಾಸ್ ಆಗುತ್ತೆ. ಏರ್ ಪಾಸ್ ಆದಾಗ ಏನಾಗುತ್ತೆ ಅಂದ್ರೆ ರೂಟ್ ಲೆವೆಲ್ಗೂ ಏರ್ ಸರ್ಕ್ಯುಲೇಷನ್ ಅನ್ನೋದು ತುಂಬಾ ಚೆನ್ನಾಗುತ್ತೆ. ಸೊ ಅದು ಒಂದು ಬೆಸ್ಟ್ ಅಡ್ವಾಂಟೇಜ್ ಇದೆ ಮೇಡಮ್ ಇದರಲ್ಲಿ. ಫೈನಲಿ ಇದು ಖನಿಜ ಮಿತ್ರನ ಬಳಸುವಂತದ್ದು pH ಬ್ಯಾಲೆನ್ಸ್ ಗೋಸ್ಕರ ಮೇಡಮ್. ಯೂಸ್ ಮಾಡಿ ಇದಾದ್ಮೇಲೆ ನೀವು ಯಾವ ಗೊಬ್ಬರ ಆದ್ರೂ ಯೂಸ್ ಮಾಡಿ ಮೇಡಮ್. ಒಟ್ಟಿಗೆ ಗೊಬ್ಬರ ಆದ್ರೂ ಯಾವ್ದೇ ಆಗ್ಲಿ ಯೂಸ್ ಮಾಡಿ, ಯಾವ್ದೇ ಯೂಸ್ ಮಾಡಿ. ಕಂಪ್ಲೀಟ್ಲಿ ಕೆಮಿಕಲ್ ಲೆಸ್ ಹೇಗೆ ಸರ್? ಮೇಡಮ್ ಇದು ಆಕ್ಚುಲಿ ಮೈನ್ಸ್ ಇಂದ ತಗೊಂಡ್ಬಂದಿರೋ ಪ್ರಾಡಕ್ಟ್ ಇದು. ಸೊ ಅಲ್ಲಿ ಮೈನ್ಸ್ ಅಲ್ಲಿ ಏನೇ ತರ ಅಡಲ್ಟ್ರೇಷನ್ ಆಗಲ್ಲ. ಸೊ ನಾವು ಅದನ್ನೆಲ್ಲ ನಾವು ಟೆಸ್ಟ್ ಮಾಡಿಸ್ಕೊಂಡೆ ತಗೊಂಡ್ಬರೋದು. ಸೊ ಇದು ಬಂದ್ಮೇಲೆ ನಾವು ಜಸ್ಟ್ ಇದನ್ನ ಯಾವ್ದೇ ತರ ಕೆಮಿಕಲ್ ಇಲ್ದಂಗೆನೆ ನ್ಯಾಚುರಲ್ ಸ್ಟಾರ್ಚ್ ಹಾಕಿ ನಾವು ಇದನ್ನ ಗ್ರಾನ್ಯೂಲ್ಸ್ ಮಾಡ್ತೀವಿ ಮೇಡಮ್. ಓಕೆ ಸರ್, ಇವಾಗ 1 ಎಕರೆ ತೋಟ ಇದೆ ನಂದು. 1 ಎಕರೆಗೆ ನಾನು ಅರಳನ್ನ ಇದು ಖನಿಜ ಮಿತ್ರನ ತಗೊಂಡೋಗಾದ್ರೆ ಎಷ್ಟು ತಗೊಂಡೋಗ್ಬೇಕು, ಹೇಗ್ ಬಳಸಬೇಕು ಸರ್? 5 years ಗಿನ ಜಾಸ್ತಿ ಇರೋ ಅಡಿಕೆಗಾದ್ರೆ 200 grams ಕೊಡಬೇಕು. ಈಗ ಕಾಫಿ ಪ್ಲಾಂಟೇಶನ್ ಅಲ್ಲಿ ಕಾಫಿ ಆಲ್ಮೋಸ್ಟ್ ಸಾಯಿಲ್ pH ನೋಡ್ಕೊಂಡು ನಾವು 200 grams ಇಂದ 150 to 200 grams ವರೆಗೂ ಯೂಸ್ ಮಾಡ್ಕೋಬಹುದು ಮೇಡಮ್. ಆಮೇಲೆ ಬೇರೆ ಸಾಯಿಲ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಕೆಲವೊಂದು ಎಲ್ಲಾ ತರ ಬೆಳೆಗೂ ಯೂಸ್ ಮಾಡಬಹುದು. ಸೊ ತುಂಬಾ ಜನ ನಮ್ಮಲ್ಲಿ ತಗೊಂಡು ಡ್ರ್ಯಾಗನ್ ಫ್ರೂಟ್ಗೆ ಯೂಸ್ ಮಾಡಿದ್ದಾರೆ, ಆಮೇಲೆ ದಾಳಿಂಬೆಗೆ ಯೂಸ್ ಮಾಡಿದ್ದಾರೆ, ಶುಂಠಿಗೆ ಯೂಸ್ ಮಾಡಿದ್ದಾರೆ, ಆಮೇಲೆ ಇದು ಪೆಪ್ಪರ್ ಯೂಸ್ ಮಾಡಿದ್ದಾರೆ. ಎಲ್ಲಾ ತರ ತರಕಾರಿ ಬೆಳೆಗಳಿಗೆ ಎಲ್ಲದಕ್ಕೂ ಆಗುತ್ತೆ. ನಾವು ಸಜೆಷನ್ ಮಾಡೋದು 1 ಎಕರೆಗೆ ಅರೌಂಡ್ 100 kgs ಮೇಡಮ್. ಆಚೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಪೌಡರ್ ಕಮ್ಮಿ ರೇಟ್ಗೆ ಸಿಗುತ್ತೆ. ಬಟ್ ಪೌಡರ್ ಯೂಸ್ ಮಾಡೋದ್ರಲ್ಲಿ ಡಿಸ್ಅಡ್ವಾಂಟೇಜಸ್ ಇದೆ. ಅಪ್ಲಿಕೇಶನ್ ತುಂಬಾ ಕಷ್ಟ, ಹಾರೋಗುತ್ತೆ, ಹಾಕೋರ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಸೊ ಡಸ್ಟ್ ಇದಾಗುತ್ತೆ. ಇದೇನಂದ್ರೆ ಅಪ್ಲಿಕೇಶನ್ ತುಂಬಾ ಈಸಿ. ಇನ್ ಬೇರೆ ಕೆಲವೊಂದು ಗೊಬ್ಬರಗಳು ವಿಚಾರಿಸಿದಾಗ ಅದು 6 ತಿಂಗಳವರೆಗೂ ಇರುತ್ತೆ ಅಂತ ಹೇಳಿದ್ರು, ನಿಮ್ಮದು ಹೇಗೆ ಅಂತ? ನಮ್ದು ಅಷ್ಟೇ ಮೇಡಮ್, ಸ್ಲೋ ರಿಲೀಸ್ ಆಗುತ್ತೆ. ಇದು 6 ತಿಂಗಳವರೆಗೂ ಪ್ರೋಸೆಸ್ ನಡೀತಾನೆ ಇರುತ್ತೆ. ಅದರಿಂದ ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ಸೊ ಡೈಲಿ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂತಾ ಇರುತ್ತೆ. ನೀವು ರೂಟ್ ಝೋನ್ ಇರುತ್ತಲ್ಲ, ರೂಟ್ ಝೋನ್ ದಲ್ಲಿ ಸುತ್ತ ಹಾಕೋದು ಮೇಡಮ್ ಅಷ್ಟೇ. ಸೊ ನಮ್ ಪ್ರೋಸೆಸ್ ನೋಡ್ಬೇಕು. ಪ್ರೋಸೆಸ್ ಅಲ್ಲಿ ನಿಮ್ಗೆ ಟ್ರಸ್ಟ್ ಬಂತಾ, ನೀವು ನೋಡಿದಿರಲ್ಲ. ಸೊ ಅದೇ ತರಾನೇ 365 days ಇದೇ ಪ್ರೋಸೆಸ್ ನಡೆಯುತ್ತೆ. ಸೊ ಫೈನಲ್ ನಮ್ಮ ಇಂಟೆನ್ಷನ್ ಅಂದ್ರೆ ಬಿಸ್ನೆಸ್ ಓರಿಯೆಂಟೆಡ್ ಅಲ್ಲ, ರೈತರಿಗೂ ಒಳ್ಳೆ ಉತ್ಪಾದನೆ, ಒಳ್ಳೆ ಪ್ರಾಡಕ್ಟ್ ನ ಕೊಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ ಮೇಡಮ್. ಮತ್ತೆ ಆಲ್ ಓವರ್ ಕರ್ನಾಟಕ ಕೂಡ ಡೆಲಿವರಿ? ಆಲ್ ಓವರ್ ಕರ್ನಾಟಕ ನಮ್ಗೆ ಆಲ್ಮೋಸ್ಟ್ ಎಲ್ಲಾ ಸ್ಟೇಟ್ಸ್ಗೂ ನಾವು ಕಳ್ಸಿಕೊಡ್ತೀವಿ. ಯಾರಾದ್ರೂ ರೈತರು ನಾವು ನೇರವಾಗಿ ಬರ್ತೀವಿ, ನೇರವಾಗಿ ನೋಡಿ ಬೈ ಮಾಡ್ತೀವಿ ಅಂದ್ರೆ ಬರ್ಬೋದು ಮೇಡಮ್. ನಾವೆಲ್ಲ ಓಪನ್. ಈಗ ನೀವು ಇವತ್ತು ಹೆಂಗ ನೋ ಅಬ್ಜೆಕ್ಷನ್ಸ್ ಬಂದು ಇಲ್ಲೇ ತಗೊಂಡ್ ಸುಮಾರು ಜನ ಬರ್ತಿರ್ತಾರೆ ಮೇಡಮ್. ಎಲ್ಲಾರು ಬಂದು ಇಲ್ಲೇ ತುಂಬ್ಕೊಂಡು ಹೋಗ್ತಾ ಇರ್ತಾರೆ. ನಿಮ್ಗೆ ಎಷ್ಟು ಸ್ಟಾಕ್ ಬೇಕಂದ್ರು ನಾವು ಎಂಟೈರ್ ಆಂಧ್ರ, ತೆಲಂಗಾಣ, ಆಲ್ ಓವರ್ ಸೌತ್ ಸ್ಟೇಟ್ಸ್ ಎಲ್ಲ ನಾವು ಬಿಸ್ನೆಸ್ ಮಾಡ್ತಾ ಇದೀವಿ ಮೇಡಮ್.